ಅಕ್ಷರಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, 1152ನೇ ಪ್ರಶ್ನೆನ ತೋಟಗಾರಿಕಾ ಸಚಿವರನ್ನ ಕೇಳ್ತಾ ಇದ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ನಾನು ಕೇಳಿರೋದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಕೊಟ್ಟಿದ್ದಾರೆ. 2-3 ಬಾರಿ ನಾನು ಹಿಂದೇನೋ ಪ್ರಸ್ತಾಪ ಮಾಡಿದ್ದೇನೆ, ಅವತ್ತು ಅದೇ ಉತ್ತರ ಕೊಟ್ಟಿದ್ದಾರೆ. ಈಗ 10 ವಿಶ್ವವಿದ್ಯಾನಿಲಯಗಳ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಇವು ಕೆಲಸ ಮಾಡ್ತಿದ್ದಾವೆ. ಅದಕ್ಕೆ ಹಣದ ಕೊರತೆ ಇದೆ, ಅದೇನು ಮಾಡೋಕ್ಕಾಗಲ್ಲ ಅಂತ. ತಿಪ್ಟೂರು ಹೆಸರುವಾಸಿ ಆದಂಥದ್ದು ಇಡೀ ರಾಷ್ಟ್ರದಲ್ಲೇ, ಏಷ್ಯಾದಲ್ಲೇ ನಂಬರ್ 1 ಮಾರ್ಕೆಟ್ ತಿಪ್ಟೂರು ಮಾರ್ಕೆಟ್. ಆಯ್ತು, ಇಂದು ಸೇರಿಸ್ಕೊತೀನಿ. ಸೊ ಇಷ್ಟೆಲ್ಲ ಇರ್ತಕ್ಕಂಥ ಪ್ರದೇಶದಲ್ಲಿ ಬಾಗಲಕೋಟೆಯಲ್ಲಿ ಮಾಡಿದ್ದೀವಿ, ಅದ್ರ ಕೈ ಕೆಳಗಡೆ 10 ವಿಶ್ವವಿದ್ಯಾನಿಲಯಗಳು ಕೆಲಸ ಮಾಡ್ತವೆ. ಅಂದರೆ ಮುಖ್ಯವಾಗಿ ಬೇಕಾಗಿರೋದು ತೆಂಗಿಗೆ ತಿಪ್ಟೂರು ಪ್ರದೇಶ ಮತ್ತು ತುಮಕೂರು ಜಿಲ್ಲೆ. ದಯಮಾಡಿ ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಪ್ರಾರಂಭ ಮಾಡಿಸ್ಬೇಕು. ಈಗಾಗಲೇ ಸಾಕಷ್ಟು ಜಮೀನಿದೆ, 1152 ಎಕರೆ ಜಮೀನಿದೆ. ಒಂದು ಕೃಷಿ ವಿಶ್ವವಿದ್ಯಾನಿಲಯ ಆಗಿದೆ ಅಲ್ಲಿ. ಸಭಾಧ್ಯಕ್ಷ, ತುಂಬಾ ಮುಖ್ಯವಾದಂತ ಪ್ರಶ್ನೆ ಇಟ್ಟಿದ್ದಾರೆ ಮಾನ್ಯ ಮಂತ್ರಿಗಳು. ಆ ಭಾಗಕ್ಕೆ ಅವಕಾಶ ಮಾಡಿಕೊಟ್ರೆ ಆ ಭಾಗದ 12 ಜಿಲ್ಲೆಗಳಲ್ಲಿ ತೆಂಗು ದಯಮಾಡಿ ಸಹಕಾರ ಮಾಡಬೇಕು. ಮಂತ್ರಿಗಳು ಸುಮ್ಮನೆ ಕೂತಿದ್ದಾರೆ. ಇದಾಗಬೇಕು, ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾದಂತ ಷಡಾಕ್ಷರ ಕೂತ್ಕೊಳ್ಳಿ. ಆಯ್ತು, ಕೂಲಾಗಿ ಮಾತಾಡಿ, ಮಾಡ್ಕೊಡಿ.